ನಮ್ಮನ್ನ ಹೊಡೆದಾಕ್ಬಿಡ್ತೀನಿ. ತಿಕ್ಕ ಮುಚ್ಕೊಂಡು ನಡಿಯಲ್ಲ. ನಮ್ಮನ್ನ ಕಾಸು ಕೊಡಕ್ಕೆ ಹೋಗ್ತಾ ಇಲ್ಲ ತಾನೆ. ನೀನ್ ನಮ್ಮನ್ ತುಲ್ ನಡಿ. ಬೇರೆ ಫೋಟೋ ಶಾಟ ತರ ಕಿತ್ತು ಹೊಡೆದಾದ್ರೆ ಶಾಟ ಕಿತ್ಕೋಬೇಕು. ನೀನ್ ನಮ್ಮನ್ ತುಲ್ ಹೋಗು. ಬರಕೆ ಮುಂದೆ ನೀನ್ ನಮ್ಮನ್ನ ಕಾಸು ಕೊಡಕ್ಕೆ ಹೋಗ್ತಾ ಇಲ್ವಾ? 150 ಕೊಡ್ತೀನಿ. ನಿಮ್ಮ ಅಮ್ಮನ್ ತುಲ್ಲು ಹೋಯ್ತಾ ಇರಲಿ. ಹೋಗೋ ನೀನ್ ಹೋಗೋ ಮುಂದೆ. ನಿಮ್ಮ ಅಮ್ಮನ್ ಸಿಲ್ಕ್ ಬೋರ್ಡ್ ಇಲ್ಲೇ ಆಯ್ತಾ ಪಕ್ಕದಲ್ಲಿ? ಸಿಲ್ಕ್ ಬೋರ್ಡ್ ಇಲ್ಲ. ನಿಮ್ಮ ಅಮ್ಮನ್ ರಿಲೇಟಿವ್ ಹೋಗಲ್ಲ. ಹೋಗೋ ನೀನು. ಏನ್ ಬೆಳೆಸಿದಾಳೆ ಅವಳಮ್ಮ. ಹೋಗೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಂಕರ್ ಮಾತಾಡ್ತಾ ಇರೋದು. ನನ್ನ ಹೊಸ ಯೂಟ್ಯೂಬ್ ಚಾನಲ್ಲು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಏನಪ್ಪ ವಿಷಯ ಅಂದರೆ, ಇಲ್ಲೊಬ್ಬ ಒಂದು ವಿಡಿಯೋ ಹಾಕ್ತೀನಿ. ವಿಡಿಯೋ ನೋಡಿಬಿಟ್ಟು ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಆಮೇಲೆ ಏನಪ್ಪ ವಿಷಯ ಅಂದರೆ, ಇಂಥ ಲಾಲಾಯಕ್ ಆಟೋ ಡ್ರೈವರ್ ಒಬ್ಬ ಮಾಡಿದ ಕೆಲಸಕ್ಕೆ ಇಡೀ ಆಟೋ ಡ್ರೈವರ್ಗಳಿಗೆ ತಪ್ಪು ಅಂತಾರೆ. ಇಂಥ ನಾಲಾಯಕ್ಗಳಿಗೆ ಫಸ್ಟು ಏನು ಮಾಡಬೇಕು, ಕಡಿವಾಣ ಹಾಕ್ಬೇಕು ಪೊಲೀಸ್ನವರು. ಲೈಫಲ್ಲಿ ಎಲ್ಲ ಓಲಾ ಊಬರ್ ಎಲ್ಲ ಬ್ಲ್ಯಾಕ್ ಮಾಡಬೇಕು ಇಂಥದ್ರ ಮಕ್ಕಳಿಗೆ. ಇಂಥದ್ರ ಮಾಡೋದು ಕೆಲಸದಿಂದ ಇಡೀ ಆಟೋ ಡ್ರೈವರ್ ಕುಲಕ್ಕೆ ಅವಮಾನ ಮಾಡಂಗೆ ಮಾಡ್ತಾರೆ. ಈಗೇನು ಇವಾಗ ಸರ್ಕಾರದ ರೂಲ್ಸೇ ಸರಿ ಇಲ್ಲ. ಬತ್ತಾ ಹೆಂಗಿದೆ ಅಂದರೆ, ಡಿಪಾರ್ಟ್ಮೆಂಟ್ ವರ್ಸ್ಟ್ ಆಗ್ಬಿಟ್ಟಿದೆ. ಡ್ರೈವಿಂಗ್ ಡಿಪಾರ್ಟ್ಮೆಂಟು. ಒಂದು ಕಾರ್ ಡಿ ಎಲ್ ಇದ್ದರೆ ಆಟೋ ಓಡಿಸ್ಬೋದಂತೆ, ಟಿ ಟಿ ಗಾಡಿ ಓಡಿಸ್ಬೋದಂತೆ, ಗೂಡ್ಸ್ ಗಾಡಿ ಓಡಿಸ್ಬೋದಂತೆ, ಎಲ್ಲ ಓಡಿಸ್ಬೋದಂತೆ. ಈ ಥರ ಕಾನೂನು ತಂದೆ ಈ ಥರ ಆ ಡ್ರೈವರ್ಗಳೆಲ್ಲ ಬಂದು ಬೀದಿಗೆ ಬಂದು ಈ ಥರ ಆಟ ಆಡ್ತಾ ಇರೋದು ಮಕ್ಕಳೆಲ್ಲ. ಮೊದಲೇ ಇತ್ತು ರೂಲ್ಸು. SLC ಆಗಿದ್ರೆ DL ಬ್ಯಾಡ್ಜು, ಪೊಲೀಸ್ ವೆರಿಫಿಕೇಷನ್, ಡಿಸ್ಪ್ಲೇ ಕಾರ್ಡ್ ಪ್ರತಿಯೊಂದು ಇರ್ತಿತ್ತು. ಈಗ ಬತ್ತಾ ಏನಿಲ್ಲ. ಎಲ್ಲ ಬರೀ ಒಂದು DL ಇದ್ದರೆ ಸಾಕು, ನಾವೇ ರಾಜರು, ನಾವೇ ಇದಂತ ಮಾಡ್ಕೊಂಡು ಈ ಥರ ಅವರ ವರ್ಸ್ಟ್ ಮಾಡಿಟ್ಟಿದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇಂಥ ಒಬ್ಬ ಲಾಯಕ್ ಡ್ರೈವರ್ ಫಸ್ಟು ನಮ್ಮೆಲ್ಲ ಸಂಘಟನೆಯವರು ಸೇರ್ಕೊಂಡು ಅವನಿಗೆ ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂದರೆ ನಮ್ಮ ಆಟೋ ಡ್ರೈವರ್ ಕುಲಕ್ಕೆ ಅವಮಾನ ಮಾಡಿಬಿಡ್ತಾನೆ. ಇಂಥ ನನ್ನ ಮಗ ಅಯೋಗ್ಯ ಇದ್ದರೆ. ಏನೋ ಹೊಟ್ಟೆಗೆ ಅನ್ನ ತಿಂತೆ ತಿಂತೆ ಲೋಫರ್ ನನ್ನ ಮಗನೇ ನಿನ್ನಲ್ಲಿ ಅಯೋಗ್ಯ. ನಿಮ್ಮನೆ ಹೆಣ್ಮಕ್ಳಿಗೆ ಇದೇ ಥರ ಮಾತಾಡಿದ್ರೆ ಬೇರೆಯವ್ರು ಸುಮ್ಮನಿರ್ತಿದ್ದೀನೋ? ಅಷ್ಟು ಗೊತ್ತಾಗಲ್ಲ ಬುದ್ಧಿ. ಡ್ರೈವರ್ ಬಂದಮೇಲೆ ತಾಳ್ಮೆ ಇರಬೇಕು ಮನುಷ್ಯನಿಗೆ. ವರ್ಷಾಗಿ ಮಾತಾಡ್ತೀಯಲ್ಲ ನೀನೇನೋ ಚಪ್ಪರ ನಾನಲ್ಲಿ ಅಯೋಗ್ಯ. ಕರೆಕ್ಟಾಗಿ ಮಾತಾಡೋದು ಕಲಿ. ಒಬ್ಬ ಆಟೋ ಡ್ರೈವರ್ ಪಬ್ಲಿಕ್ ಸರ್ವರ್ ಮಾಡ್ತಾ ಇದ್ದೀನಿ, ನೀನು ಸರ್ವೆಂಟ್ ಆಗಿದೆಯಾ? ಪಬ್ಲಿಕ್ ಬಂದಮೇಲೆ ಕರೆಕ್ಟಾಗಿ ನಿಯತ್ತಾಗಿ ಮಾತಾಡಬೇಕು. ಅವ್ರು ಕೊಟ್ಟರೆ ನೀನು ಸಂಪಾದನೆ ಊಟ ಮಾಡೋದು. ನೀನು ಅಯೋಗ್ಯ. ಕರೆಕ್ಟಾಗಿ ಮಾತಾಡೋದು ಕಲಿ ಫಸ್ಟು. ನೀನೊಬ್ಬ ಮಾಡೋದಕ್ಕಿಂತ ಎಲ್ಲ ಡ್ರೈವರ್ಗಳಿಗೂ ನನ್ನ ತಪ್ಪು ಕೆಟ್ಟ ಹೆಸರು ಬರುತ್ತೆ. ನೀನೊಬ್ಬ ಮಾಡೋದಕ್ಕೆ ನನ್ನ ಮಕ್ಕಳ ನಿಮ್ಮಂಥದ್ದು ಮಕ್ಕಳು ಬಂದೇ ನಮ್ಮ ಡಿಪಾರ್ಟ್ಮೆಂಟ್ ಈ ಥರ ಹಾಳಾಗಿ ಹೋಗಿರೋದು. ಎಲ್ಲ ಕಡೆ ಹಿಂದಿಯವರು ಬಂದು ಅದಕ್ಕೆ ಕೂತಿರೋದು. ನಮ್ಮ ಕನ್ನಡದವ್ರನ್ನೆಲ್ಲ ಕೆಳಗಾಕ ತುಳಿತಾ ಇರೋದು. ಈ ಕಡೆ ಎಲೆಕ್ಟ್ರಿಸಿಟಿ ಕಡೆ ಹೋಗು, ಈ ಕಡೆ ವೈಟ್ ಫೀಲ್ಡ್ ಕಡೆ ಹೋಗು, ಎಲ್ಲ ಅವರೇ ಆವರಿಸ್ಕೊಬಿಟ್ಟವ್ರೆ. ಕನ್ನಡದವ್ರ ಬೂತ್ ಕನ್ನಡಕ್ಕೆ ಹುಡುಕ್ಬೇಕಲ್ಲೆಲ್ಲ ಡ್ರೈವರ್ಗಳು. ಗೊತ್ತಾ? ನನ್ನ ಮಗ ಮತ್ತೆ ಹಿಂಗೆ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಮರ್ಯಾದೆ ಕೊಡ್ದಾನೆ ಹೋಯ್ತಲ್ಲ. ಬೆಂಗಳೂರು ಎಂಥ ಸಿಟಿ ಅಂತ ಇತ್ತು ಹೆಸರು. ನನ್ನ ಮಗ ನೀನು ಮಾಡಿದ ಇದು ಮಾಡಿದೆಯಲ್ಲ, ಏನಂತಕ್ಕೆ ಬೇಕು? ನನ್ನ ಮಕ್ಕಳು ದುಡಿತೀರ, ನೀತು ದುಡಿ. ಅವ್ರು ₹150 ಕೊಡ್ತಾರೆ. ಮೀಟ್ರ್ ಅಂತ ಕೊಟ್ಟಿರೋದು ನಿನಗೆ ಅಯ್ಯೋಗಿ. ನನ್ನ ಮಗನಿಗೆ ಮೀಟ್ರ್ ಹಾಕೊಂಡು ಗಾಡಿ ಓಡಿಸು ಫಸ್ಟು. ಆಟೋದಲ್ಲಿ ಮೀಟ್ರ್ ಇಲ್ವಾ? ಕೊಟ್ಟದನ್ನ ಗೌರ್ಮೆಂಟ್ ಮೀಟ್ರ್ ಹಾಕೊಂಡು ಓಡಿಸು. ಮೀಟ್ರ್ ಹಾಕೊಂಡು ಓಡಿಸಿ ನೀತ ದುಡಿ. ಅದು ಬಿಟ್ಬಿಟ್ಟು ₹350 ಕೇಳ್ತಿಲ್ಲ ಅಯ್ಯೋಗಿ. ಗೊತ್ತಾಗಲ್ವಾ ನಿನಗೆ? ಮೀಟ್ರ್ ಅಂತ ಕೊಟ್ಟಿರೋದು ಎಂತಕ್ಕೆ ₹350 ಕೇಳ್ತೀಯ ನೀನು? ಮೀಟ್ರ್ ಐತೆ ತಾನೆ, ಮೀಟ್ರ್ ಹಾಕಿ ಗಾಡಿ ಓಡಿಸು. ನೀನು ಯಾವನು ಕೇಳ್ತಾನೆ? ಅಲ್ಲೇನಾಗುತ್ತೆ? ಮೀಟ್ರ್ ದುಡ್ಡು ಕೊಟ್ಟು ವಾಪಸ್ ಹೋಯ್ತಾರೆ ನಿನಗೆ. ಅದು ಬಿಟ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ತೀಯಲ್ಲ ನೀನೊಬ್ಬ ಅಯ್ಯೋಗೆ. ಡ್ರೈವರೇನ ನೀನು? ಡ್ರೈವರ್ಗಳಿಗೆ ಒಂದು ಮರ್ಯಾದೆ ಐತೆ, ಮರ್ಯಾದೆ ತೆಗಿತಿಲ್ಲ ಲೋಫರ್. ನನ್ನ ಮಕ್ಕಳು ನಿಮ್ಮಂಥದ್ರ ಮಕ್ಕಳಿಂದಲೇ ನಮ್ಮ ಅಂಥ ಆಟೋ ಡ್ರೈವರ್ಗಳಿಗೆಲ್ಲ ಕೆಟ್ಟದಾಗಿ ನೋಡೋದು ಎಲ್ಲರೂ ಜನಗಳು. ಒಬ್ಬ ನಿನ್ನಂಥ ಅಯೋಗ್ಯ ಮಾಡೋದಕ್ಕೆ ಇಡೀ ಆಟೋ ಕುಲಕ್ಕೆ ಅವಮಾನ ಆದಂಗೆ ನನ್ನ ಮಗನ ನೀವು ಒಬ್ಬ ಮಾಡಿದ ಕೆಲಸಕ್ಕೆ. ಇದೇ ಲಾಸ್ಟ್. ನಮ್ಮ ಆಟೋ ಚಾಲಕರು ಇನ್ಮೇಲೆ ಯಾವುದೇ ಕಾರಣಕ್ಕೂ ಸ್ವಲ್ಪ ತಾಳ್ಮೆಗೆ ಇಟ್ಕೊಳ್ಳಿ. ಎಲ್ಲರೂ ಬೈಕ್ ಹೋಗಬೇಡಿ. ಎಲ್ಲರಿಗೂ ಬರುತ್ತೆ, ಅವ್ರಿಗೂ ಬರುತ್ತೆ ಬೈಕೆ. ಆದರೆ ನಿಮ್ಮದು ಈಗ ಅವ್ನು ಬೋಧಕ್ಕೆ ಈಗ ಕಂಪ್ಲೇಂಟ್ ಆಗುತ್ತೆ. ತಿರ್ಗಾ ಓಲಾ ಊಬರ್ ಎಲ್ಲ ಬ್ಲ್ಯಾಕ್ ಮಾಡಿ ಬಿಸಾಕ್ತಾರೆ. ಜೀವನ ಹೋಯ್ತಾ? ಅವ ಏನು ಮಾಡೋಕೆ? ಮಣ್ಣು ತಿಂತಾನೆ ಹೊಟ್ಟೆಗೆ ಅವನು. ಅದಕ್ಕೆ ಹೇಳೋದು, ಬುದ್ಧಿ ಯೋಚನೆ ಮಾಡಿ, ತಾಳ್ಮೆಯಾಗಿರಿ. ನಾ ಬಂದಿರೋದು ಪಬ್ಲಿಕ್ ಸರ್ವ್ ಮಾಡೋಕ್ಕೆ. ತಾಳ್ಮೆಯಾಗಿ ಇದ್ದು ಹೋಗಿ ಅಂತ ಹೇಳಿದ್ದು. ಇದೇ ವಿಷಯಕ್ಕೆ ಹೇಳೋದು ನಾನು. ಎಲ್ಲರಿಗೂ ಹೇಳ್ಬಿಟ್ಟು ಇದೊಂದು ಸಾರಿ.